ಅಯ್ಯೋ ಬಿಡಕ್ಕ, ಇದೇನಂತ ದೊಡ್ಡ ಕೆಲ್ಸ ಏನಲ್ಲ. ಹಾಗ್ ನೋಡಿದ್ರೆ ಅನು ಲಡ್ಡು ಇಬ್ರು ಸೇರ್ಕೊಂಡು ಇಡೀ ಮನೆ ಕೆಲ್ಸ ಮಾಡ್ತಿದ್ರೆ ಅದ್ ನಿಂಗ್ ಗೊತ್ತಾ? ಅವರಿಬ್ರು ಈ ಮನೆಗೆ 2 ರತ್ನಗಳು. ಅವರು ಈ ಮನೆಗೋಸ್ಕರ ದುಡಿತಾ ಇದ್ದಾರೆ. ಅವ್ರನ್ನ ದುಡಿಯಕ್ ಬಿಟ್ಟು ನಾವು ಸುಮ್ನೆ ಕೂತಿದ್ದೀವಿ. ಅಮ್ಮ, ನಮ್ಮ ಮನು ಎಷ್ಟು ಕೆಲಸ ಮಾಡಿದಿರೋ ಗೊತ್ತಾ ಇತ್ತೀಚೆಗೆ. ಒಂದ್ ಕಡೆ ಮನೆ ಕೆಲಸ, ಇನ್ನೊಂದ್ ಕಡೆ ಫ್ಯಾಷನ್ ಡಿಸೈನಿಂಗು, ಅದ್ರ ಪ್ರಮೋಷನ್ನು. ಎಷ್ಟು ಕಷ್ಟಪಟ್ಟಿದ್ದನ್ನ ನಾನು ನೋಡೇ ಇಲ್ಲಪ್ಪ. ಅನು ಮಾತ್ರ ಅಲ್ಲ ಅಕ್ಕ, ಲಡ್ಡು ಕಜಾಯ ಮಾಡಿ ಅದನ್ನ ಮಾರಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾಳೆ ಗೊತ್ತಾ? ಕಜ್ಜಾಯ ಮಯೂರಿ, ಆ ಕಜ್ಜಾಯ ಮಾರೋದ್ರಿಂದ ಎಷ್ಟೇ ಸಿಗುತ್ತೆ. ನಮ್ಮ ಮನು ಫ್ಯಾಷನ್ ಡಿಸೈನಿಂಗ್ ಕಲ್ತಿದ್ದಾಳೆ. ಆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ತುಂಬಾ ತಿಳುವಳಿಕೆ ಇದೆ. ಒಂದು ಸರಿ ಏನಾದ್ರೂ ಅವಳು ಫ್ಯಾಷನ್ಸ್ ಎಲ್ಲ ಫೇಮಸ್ ಆಯ್ತು ಅಂದ್ರೆ ಲಕ್ಷ ಲಕ್ಷ ದುಡಿತಾಳೆ. ನೋಡ್ತಾ ಇರು, ಅವಳು ಈ ಮನೆಗೆ ನೆಕ್ಸ್ಟ್ ಪಿಲ್ಲರ್ ಆಗ್ತಾಳೆ. ಅಂದ್ರೆ ಏನು? ನಿನ್ ಮಾತಿನ ಪ್ರಕಾರ ಲಡ್ಡುಗಿಂತ ಅನುನೇ ಬೆಸ್ಟ್ ಅಂತ ಹೇಳ್ತಿದ್ಯಾ? ಹೌದು, ನಮ್ಮ ಮನುನೇ ಬೆಸ್ಟ್. ಯಾಕೆ ಅಂತಂದ್ರೆ ಆ ಹಳ್ಳಿಯಿಂದ ಬಂದ ಹುಡುಗಿಯಲ್ಲಿ ನನ್ನ ಮಗಳು ಫಾರಿನ್ ನಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಕೊಂಡ್ ಬಂದಿದ್ದಾಳೆ. ಅವಳಿಗೆ ಬುದ್ಧಿವಂತಿಕೆ ಇದೆ, ತಿಳುವಳಿಕೆ ಇದೆ, ಬಿಸ್ನೆಸ್ ಮೈಂಡ್ ಇದೆ. ಆದ್ರೆ ಇವಳಿಗೆ ಬೀದಿ ಬೀದಿಯಲ್ಲಿ ಕಜ್ಜಾಯ ಕಜ್ಜಾಯ ಅಂತ ಮಾರೋದ್ ಬಿಟ್ರೆ ಏನೇ ಗೊತ್ತಿದೆ? ಮಾಧುರಿ, ಹಾಗೆಲ್ಲ ಹೇಳ್ಬೇಡ. ಅನು ಮತ್ತೆ ಲಡ್ಡು ಈ ಮನೆಗೆ 2 ಕಣ್ಗಳಿದ್ದಾಗೆ. ಲಡ್ಡು ತನ್ಗೇನ್ ಗೊತ್ತಿದ್ಯೋ ಆ ದಾರಿ ನಡೀತಾ ಇದ್ದಾಳೆ. ಅನು ತನಗ್ ಗೊತ್ತಿರೋದನ್ನ ಉಪಯೋಗಿಸ್ಕೊಳ್ತಾ ಇದ್ದಾಳೆ. ಆದ್ರೆ ಅವರಿಬ್ರು ಉದ್ದೇಶನೂ ಈ ಮನೆಗೋಸ್ಕರ ದುಡಿಯೋದು, ದುಡ್ದು ನಮ್ಮನ್ನೆಲ್ಲ ಸಾಕೋದು. ಅವ್ರು ಎಷ್ಟು ಸಂಪಾದನೆ ಮಾಡ್ತಾರೆ ಅನ್ನೋದಕ್ಕಿಂತ ಅವರಲ್ಲಿ ಎಷ್ಟು ಸಂಸ್ಕಾರ ಇದೆ ಅನ್ನೋದು ಮುಖ್ಯ. ಅವರಿಬ್ರಲ್ಲಿ ಮೇಲು ಕೀಳು ಅನ್ನೋ ಭಾವನೆನೂ ಇಲ್ಲ, ಅದು ಬರೋದೂ ಇಲ್ಲ. ಬಂದೇ ಬರುತ್ತೆ. ನಿಮ್ ಬಾಯಲ್ಲೇ ನನ್ನ ಮಗಳೇ ಮೇಲು ಅಂತ ಹೇಳಿಸ್ತೀನಿ. ಅದೇ ನನ್ನ ಕೆಲಸ. ಹಾಯ್ ಜನರೇ, ಅದರಲ್ಲೂ ಮುದ್ದಾದ ಹೆಣ್ಣು ಮಕ್ಕಳೇ, ಇದು ನಮ್ ಅನು ಡಿಸೈನ್ ಮಾಡಿರುವಂತಹ ಡ್ರೆಸ್ಸು. ಈ ಡ್ರೆಸ್ ತುಂಬಾ ಟ್ರೆಂಡಿ ಆಗಿದೆ, ಹಾಗೆ ಯೂನಿಕ್ ಆಗಿದೆ. ಈ ರೀತಿ ಡಿಸೈನರ್ ನಿಮ್ಗೆ ಬೇಕು ಅಂದ್ರೆ ಪ್ಲೀಸ್ ವಿಸಿಟ್ ಅನು ಫ್ಯಾಷನ್ಸ್. ನಿಮ್ಗೆ ಎಲ್ಲಾ ರೀತಿಯ ಬಟ್ಟೆಗಳು, ಎಲ್ಲ ಬಣ್ಣದ ಬಟ್ಟೆಗಳು, ವಿಶೇಷವಾದ ಬಟ್ಟೆಗಳು ಇಲ್ಲಿ ನಿಮ್ಗೆ ಸಿಗುತ್ತೆ. ದಿಸ್ ಒನ್ ಇಸ್ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಲುಕಿಂಗ್ ಲೈಕ್ ಅ ವಾವ್. ಇಲ್ಲಿವರೆಗೂ ಕಾತರದಿಂದ ಕಾಯ್ತಾ ಇದ್ರಿ ಆ ಡ್ರೆಸ್ ಅನ್ನ ನೋಡೋದಕ್ಕೆ. ನೋಡುವಂತ ಸಮಯ ತೋರಿಸ್ತಾ ಇದ್ದೀನಿ. ಅನು ಅವರೇ, ತೋರಿಸಿ. ವಾವ್, ಎಷ್ಟು ಸೂಪರ್ ಆಗಿದೆ ಅಲ್ಲ. ಕಾಯ್ಬಿಡಿ, ಆದಷ್ಟು ಬೇಗ ಬಂದ್ಬಿಟ್ಟು ನಿಮ್ಗೆ ಯಾವ ಕಲೆಕ್ಷನ್ ಬೇಕೋ ಅದನ್ನ ಕೊಂಡ್ಕೊಳ್ಳಿ. ಜಾಸ್ತಿ ಕಾದ್ರೆ ನೀವೇ ಮಿಸ್ ಮಾಡ್ಕೊಳ್ಳೋದು. ನಿಮ್ಮಿಬ್ರಿಗೂ ತುಂಬಾನೇ ಥ್ಯಾಂಕ್ಸ್. ಇಬ್ರು ನನ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ, ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅದೇನ್ ಖುಷಿನೋ ಏನೋ, ಮದ್ವೆ ಆದವರು ಕಪಲ್ಸ್ ರೀಲ್ಸ್ ಮಾಡಿದ್ರೆ ನೀನ್ ಈ ಡ್ರೆಸ್ ನ ಡಿಸೈನ್ ಮಾಡ್ಕೊಂಡು ಅದನ್ನ ತೋರಿಸ್ತಾ ರೀಲ್ಸ್ ಮಾಡ್ತೀಯ. ಬಾಕಿ ಟೈಮಲ್ಲಿ ಸೂಜಿಗೆ ದಾರ ಪೋಣಿಸ್ತಾ ಕೂತಿರ್ತೀಯ. ಹೌದು ಅನು, ನೀನ್ ಈಗ ತಾನೇ ಮದ್ವೆ ಆಗಿದ್ಯಾ. ನ್ಯೂಲಿ ಮ್ಯಾರಿಡ್ ಕಪಲ್ ಅಂತ 100 ವಿಡಿಯೋ ಮಾಡ್ಬೇಕು. ಅದನ್ ಬಿಟ್ಟು ಅಲ್ಲ, ನಾವೇನಾದ್ರೂ ತಪ್ಪಾಗಿ ಮಾತಾಡಿದ್ವಾ? ಇಲ್ಲ, ಸರಿಯಾಗಿ ಫಿಟ್ಟಿಂಗ್ ಇಟ್ವಿ ಅನ್ಸುತ್ತೆ. ಬರೀ ಫಿಟ್ಟಿಂಗ್ ಅಲ್ಲ, ರೊಮ್ಯಾಂಟಿಕ್ ಫಿಟ್ಟಿಂಗ್. ನನಗೆ ಇದ್ರಲ್ಲಿ ಒಂಥರ ಸಂತೋಷ. ಈ ಮನೆಗೋಸ್ಕರ ತುಂಬ ದುಡಿತಿದ್ದೀಯ ಮಗಳೇ. ನೀನು ಗೊತ್ತಾ, ನಿನ್ನ ಈ ಸಂಪಾದನೆಯಿಂದಾನೇ ಮನೆ ಖರ್ಚೆಲ್ಲ ನಡೀತಿದೆ ಅನ್ನೋದು. ನಿನ್ನ ಕಂಡು ತುಂಬ ಹೆಮ್ಮೆ ಅನ್ನಿಸ್ತಿದೆ ನನಗೆ. ಆಹಾ, ಅದೇನ್ ಸ್ಟೆಪ್ಪು, ಅದೇನ್ ಲುಕ್ಕು. ಏನು ಅದು ಸ್ಟೆಪ್ಪು ಲುಕ್ಕು ಅನ್ಕೊಂಡು ಏನ್ ಮಾತಾಡ್ತಿದೀಯಾ? ಯಾರ ಬಗ್ಗೆ ಮಾತಾಡ್ತಿದ್ದೀಯಾ? ಅನು ಮತ್ತೆ ಶೌರ್ಯ ಬಗ್ಗೆ ತಾತ. ಅವರೇನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಏನು ಡ್ಯಾನ್ಸಾ? ಹೌದು ಲಡ್ಡು, ಅದೇನೋ ರೀಲ್ಸ್ ಮಾಡ್ತಾರಂತೆ, ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ತಾತ, ರೀಲ್ಸ್ ಅಂದ್ರೇನು? ಅದು ರೀಲ್ಸ್ ಅಂದ್ರೆ ಅದೇಮ್ಮ ಈ ಮೊಬೈಲಲ್ಲಿ 2 ನಿಮಿಷ 3 ನಿಮಿಷದ್ದು ವಿಡಿಯೋ ಬೀಳ್ತಾ ಇರತ್ತೆ. ಅಷ್ಟೇ ಅಲ್ಲ ತಾತ, ಆ ವಿಡಿಯೋನ ಅನು ಅಕೌಂಟ್ ಅಲ್ಲೇ ಪೋಸ್ಟ್ ಮಾಡೋದಂತೆ. ಓ, ಇದು ತಪ್ಪು, ಖಂಡಿತ ತಪ್ಪು. ತಪ್ಪ? ಯಾಕೆ ತಪ್ಪು ತಾತ? ಅಲ್ಲಮ್ಮ, ಶೌರ್ಯನಿಗೆ 2 ಹೆಂಡ್ತಿರು ಅಂತಂದ ಮೇಲೆ ಅವನು ಏನೇ ಮಾಡಿದ್ರು 2 ಜೊತೆನಲ್ಲೇ ಮಾಡ್ಬೇಕಲ್ವಾ? ಅದು ಹಾಗೆ ಅವಳೊಬ್ಬಳ ಜೊತೆನೆಲ್ಲ ಅವ್ನು ಮಾಡ್ತಾನೆ. ಹೌದೌದು,
ಕೊಲಾಬ್ರೇಷನ್ ಮಾಡ್ಲೇಬೇಕು. ಬೇಕಿದ್ರೆ ಲಡ್ಡು ಅಕೌಂಟ್ ನಾನ್ ಕ್ರಿಯೇಟ್ ಮಾಡ್ಕೊಡ್ತೀನಿ. ಹೇಳು ಲಡ್ಡು, ನಿನ್ನ ಬಿಟ್ಬಿಟ್ಟು ಅವಳೊಬ್ಬಳ ಜೊತೆಯಲ್ಲಿ ಕುಣಿಯಕ್ಕೆ ಸಾಧ್ಯ ನಾನು? ತಪ್ಪಮ್ಮ. ತಪ್ಪು ತಾತ. ಇವಾಗ ನೋಡಿ ಅವರು ನಾನು ಹೇಗೆ ಕುಣಿಸ್ತೀನಿ ಅಂತ. ಮಗನೇ ಶೌರ್ಯ, ಇಬ್ರಿಬ್ರು ಹೆಂಡ್ತಿರನ್ನು ಕಟ್ಕೊಂಡಿದ್ದೀಯಾ ಅಲ್ವಾ? ಈಗ ಇಬ್ರು ತಾಳ ಹಾಕ್ತಾರೆ, ನೀನು ಆ ತಾಳಕ್ಕೆ ಅದು ಹೇಗೆ ಕುಣಿತೀಯೋ